ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್, ಅದಾದಮೇಲೆ ಎಲ್ಲ ಕಲಾವಿದರು, ಆ್ಯಂಡ್ ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು, ಮಳವಳ್ಳಿ ಮಹಾದೇವನಪ್ಪನವರು. ಅಣ್ಣ, ನಿಮ್ಮ ಹಾಡು, ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಿಮ್ಮ ಹಾಡಿಂದನೇ, ನಾನು ಹೇಳಿದ್ರೂ ತಪ್ಪಾಗಲ್ಲ, ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಣ. ನಿಮ್ಮ ಧ್ವನಿಯಿಂದ, ನಿಮ್ಮ ಹಾಡಿಂದ ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ. ನನ್ನ ಧನ್ಯವಾದಗಳು. ಹಾಗೆ ಪ್ರತಿ ಸಲನೂ ರಿಲೀಸ್ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು, ಧನುಷ್ ಅವರು, ಅದಾದಮೇಲೆ ಸುಮಂತ್ ಅವರು, ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು. ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಸೊ ಹೆಚ್ಚಾಗಿ ಕೇಶವಣ್ಣ ಅವರು, ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವತ್ತು ಹೇಳಿದ್ದೆ, ಇದು ಟ್ರೈಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ. ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೂ ಖಂಡಿತ ಬರುತ್ತೆ, ವಾಪಸ್ ಬರುತ್ತೆ. ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ. ಭಾಳ ಜನ ಇವತ್ತು ನಾವೇನು ಅಂದ್ಕೊಂಡ್ವಿ ಅದೇ ಥರ ಮೆಚ್ಕೊತಿದ್ದಾರೆ ಈ ಸಿನಿಮಾನ. ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ, ಐ ಥಿಂಕ್ ತರುಣ್ ಅವರಲ್ಲ, ಅಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವ್ರೆ, ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವ್ರೆ. ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನ ಕರ್ಕೊಂಬಂದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವ್ರೆ. ಹಾಗೆ ಭಾಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾನ ಜನರಿಗೆ ತಲುಪಿಸೋವಂಥ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರ. ಯಾಕಂದರೆ ನಾನು ನೋಡ್ತಿದ್ದೆ, ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯಿತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯಿತು. ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ಗಳ ಹತ್ರ ಹೋಗಿ, ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದರೆ ಒಂದು ಸ್ವಲ್ಪ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಭಾಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ನು. ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ನ ಕರಿತೀವಿ. ಫ್ಯಾನ್ಸು ಅದಾದಮೇಲೆ ಶುಕ್ರವಾರ ತುಂಬ ಹೈಯಲ್ಲಿರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಭಾಳ ಕಮ್ಮಿ ಇತ್ತು. ಶನಿವಾರ ಅದಕ್ಕಿಂತ ಜಾಸ್ತಿ ಆಯಿತು, ಭಾನುವಾರ ಜಾಸ್ತಿ ಆಯಿತು. ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಭಾನುವಾರ ಆಯಿತು. ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯಿತು. ಸೊ ಇದು ನಿಜವಾಗ್ಲೂ, ಯಾಕಂದರೆ ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನು ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಟಲೆ ಸಿನಿಮಾನೇ ನೋಡದೇ ಇರೋಂಥವ್ರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ. ತಮ್ಮ ಎಲ್ಲರ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯಿತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದಮೇಲೆ ನನಗೆ ಥಿಯೇಟ್ರ್ ಓನರ್ಗಳು, ಥಿಯೇಟ್ರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಲಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ. ಸೊ ಇವತ್ತು 25ನೇ ದಿನ. ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನಿಸ್ಬೋದು, ಯಾಕಂದರೆ ಇಲ್ಲೇ GT ಮಾಲಲ್ಲಿ ಇದ್ದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲು ಓನರ್ಗಳಾಗಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ, PVR ಮ್ಯಾನೇಜರ್ಸ್ ಆಗಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನಿನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ,
ಮೇಲಧಿಕಾರಿಗಳು ಕೇಳಿ ನಾವೇ ಒಂದಿಷ್ಟು ಇದು ಶೋ ಆಗ್ತೀವಿ. ಯಾಕಂದರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲ ಭಾಷೆಯ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣದಿಂದ ಹಿಡಿದು ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. GT ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘು ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಆ್ಯಂಡ್ ಈ ಜಾಗ MMB ನಮ್ಮ ನವರಸನ್ ಸಾಹೇಬರು, ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲನೂ ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ, ಸರ್ ನಿಮ್ಮದೇ ಸರ್ ಹಾಲ್ ಇದು, ನೀವು ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗೆ ಮಾಡ್ತವ್ರೆ ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳಾಗು ಎಲ್ಲ ಹುಡುಗರು, ಇಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಹುಡುಗರು. ಎರಡನೇದಾಗಿ ಅನಿಲ್ ಅವರು, ಥ್ಯಾಂಕ್ ಯು ಅನಿಲ್ ಅವರೇ. ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ಇದನ್ನು ತಲೆ ಮೇಲೆ ಹೊತ್ಕೊಂಡು, ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಲಿ ಇತ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು, ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತೇಳಿ ಅವತ್ತು ನನಗೆ ಫಸ್ಟು ನಾನು ನೋಡಿರಲಿಲ್ಲ, ಅಂದರೆ ಅವ್ರು ನೋಡಿದ್ದು 30-40% ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು. ಆಗಲೇ ನೋಡಿ ಅವ್ರು ಹೇಳಿದ್ರು, ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ, ಶನಿವಾರ ನಿಮ್ಮ ಜೊತೆ ಇರ್ತೀನಿ, ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ, ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು. ಬಟ್ ಅದು ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ. ಬಟ್ ಆದರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರ್ದು, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇದು ಜನರಿಗೆ ರೀಚ್ ಆಗಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದು ಸಲ ನೀವು ಎಲ್ಲ ನೋಡಿರ್ಬೋದು. ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾಗ, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮಾರು ಜನ ಕೇಳಿದ್ರು ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ನಿಜವಾಗ್ಲೂ ಸಣ್ಣ ಆಗಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ 5-6 kg 8 kg ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ. ಯಾಕಂದರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ. ಯಾವುದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು, ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಇತ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡು, ಕೆಲವರು ಹುಡುಗರು ಎಲ್ಲ TT ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು, ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅಂತ ಎಲ್ಲ ಮಾಡಿದ್ರು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ವಾಸು ಸರ್, ಎಲ್ಲಿ ವಾಸಣ್ಣ ಹೊರಟ್ರಾ? ಅವರು ಬರೀತಾರೆ, ಫಸ್ಟ್ ಸಿನಿಮಾ ನೋಡಿದಾಗ, ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ, ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದೀಯಾ, ನಟಿಸಿದೀಯಾ ನೀನು, ತುಂಬ ಚೆನ್ನಾಗಿ ಮಾಡಿದೆ, ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇದ್ದು ಒಬ್ರು ಪೋರ್ಟ್ರೇ ಮಾಡೋದು ಭಾಳ ಕಷ್ಟ ಇದೆ, ಬಟ್ ಈ ಸಿನಿಮಾಗೆ ನಿನಗೆ ಅವಾರ್ಡ್ ಸಿಗಬೇಕು, ಸ್ಟೇಟ್ ಅವಾರ್ಡ್ ಅಂತ ಸಿಗಬೇಕು ಅಂತೇಳಿ ಅವರು ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ. ಖಂಡಿತ ಅಷ್ಟು ನನಗೆ ಇನ್ನೂ ಜನ ನೋಡಲಿ, ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು. ಹಾಗೆ ನನಗೆ ವೆಂಕಟೇಶ್ ಸರ್, PRO ವೆಂಕಟೇಶ್ ಸರ್ ಅವರು, ಸರ್ ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರೂ ಕರೆಸಿ ಇದು ಅರೇಂಜ್ ಮಾಡಿಕೊಡ್ತಿದ್ದೀರ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸ್ನೇಹಿತರು ಭಾಳ ಜನ, ರಜತ್ ಸರ್ ಬಂದಿದ್ದಾರೆ, ನಮ್ಮ ಅರುಣ್ ಅವರು, ಸೀನಾ ಅವರು, ಆ್ಯಂಡ್ ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಸರ್, ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ. ನಾನು ನಿಜ ಹೇಳಬೇಕು ಅಂದರೆ ನನಗೆ ಈ ಸಬ್ಜೆಕ್ಟು ಅದು ಯಾವ ಧೈರ್ಯದಲ್ಲಿ ತಗೊಂಬಂದ್ರೋ ಗೊತ್ತಿಲ್ಲ ನನಗೆ, ನಾನು ಆ್ಯಕ್ಟ್ ಮಾಡ್ಬೋದು ಅಂತೇಳಿ. ಜೈ ಮಹಾದೇವ, ಖಂಡಿತ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಧನ್ಯವಾದ. ಯಾಕಂದರೆ ಪ್ರತಿಯೊಬ್ಬರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋ ಅಲ್ಲೂ ಅವ್ರವ್ರು ಹೋಗಿ ಅವರೆಲ್ಲ ವೀಡಿಯೋಸ್ ಎಲ್ಲ ಮಾಡಿ. ಆ್ಯಂಡ್ ನನಗೆ ವೆಂಕಿ, ಆಮೇಲೆ ನಮ್ಮ ಹುಡುಗರು ಭಾಳಷ್ಟು, ನಮ್ಮ ಗೋವಿಂದರಾಜ್ ಅವರಾಗಲಿ, ವೆಂಕಟೇಶ್ ಅವರಾಗಲಿ, ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ. ನನ್ಗೆ ಏನಿಲ್ಲ ಸರ್, ಒಂದು 2 ಬಟ್ಟೆ ಒಂದು ಗಾಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ. ಸೀದಾ ಕರ್ಕೊಂಡು ಹೋಗೋರು, ಅಣ್ಣ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲ ಜನ ಇದ್ದಾರೆ, ಅಲ್ಲಿದ್ದಾರೆ, ಈ ಥಿಯೇಟ್ರು ಆ ಥಿಯೇಟ್ರು ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವ್ರ ಜನರ ಜೊತೆ ನನ್ನ ಬೆರೆಯಕ್ಕೆ ಮಾಡಿದಂಥ ನಮ್ಮ ವೆಂಕಿ ಆಗಲಿ, ಎಲ್ಲ ನಮ್ಮ ಹುಡುಗರಿಗಾಗಲಿ ಧನ್ಯವಾದಗಳು. ಆ್ಯಂಡ್ ಸುಮಂತ್ ಅವರು ಥ್ಯಾಂಕ್ ಯು. ಮತ್ತೆ ತಿರ್ಗಾ ಎಲ್ಲ ಈ ಸಿನಿಮಾನ ರೀಚ್ ಆಗಿ 25 days ಇವತ್ತು ಆಗ್ತಿದೆ. ಸೊ ನಮ್ಮ ಜೊತೆಲಿದ್ದು ಧನುಷ್ ಜೊತೆಲಿದ್ದು, ಕೇಶವ್ ಅವ್ರ ಜೊತೆಲಿದ್ದು, ಹಾಗೆ ನಮ್ಮ ಜಯದೇವ್ ಸರ್, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು, ಮರಿಸ್ವಾಮಿ ಅವರು, ಅವ್ರಿಗೂ ಧನ್ಯವಾದಗಳು. ಮರಿಸ್ವಾಮಿ ಸರ್, ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡಿಕೊಡಿ ಸರ್ ಪ್ಲೀಸ್. ಯಾಕಂದರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ, ಎಲ್ರಿಗೂ ರೀಚ್ ಆಗಬೇಕು. ಹಾಗೆ ಇಲ್ಲಿ ಮಹಾದೇವ ಸಿನಿಮಾಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್, ಶಂಕರಣ್ಣ, ಹರೀಶಣ್ಣ, ಎಲ್ರಿಗೂ, ಎಲ್ಲ ನಮ್ಮ ಲೈಟ್ ಬಾಯ್ಸು, ಸಂಗಮೇಶ್ ಅವ್ರನ್ನ ಆಲ್ರೆಡಿ ಹೇಳಿದ್ದೀನಿ, CG ನಾನು ತಲೆ ತಿಂದಿದ್ದೀನಿ, ಹೆವಿ ತಿಂದಿದ್ದೀನಿ.
ಬಾಬು ಸರ್ ಡಿ ಐ ನನಗೆ ಲಾಸ್ಟಲ್ಲಿ ಡಿ ಐ ಅವ್ರು ಮತ್ತೆ ಬಂದು ಕರೆಕ್ಷನ್ ಮಾಡಿಕೊಟ್ರು. ಯಾಕಂದರೆ ಅವರು ತುಂಬ ಚೆನ್ನಾಗಿ ಡಿ ಐ ಬೇರೆ ಕಲರ್ ಟೋನೇ ಕೊಟ್ಟರು. ಇವತ್ತು ಈ ಒಂದು ಟೋನ್ನ ಭಾಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಆ್ಯಂಡ್ ವಿಜಿ ಅವರು ಎಡಿಟರ್ ಥ್ಯಾಂಕ್ ಯು ವಿಜಿ. ಆ್ಯಂಡ್ ಪ್ರತಿಯೋಧನ್ ಅವರು, ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನಾಯಕ ನಟರು, ತೆರೆ ಹಿಂದೆ ಇರುವಂಥ ನಾಯಕ ನಟರು. ಸೊ ಪ್ರತಿಯೊಬ್ಬರಿಗೂ ವಿನೋದ್ ಗೌಡ್ರೆ ಆ್ಯಂಡ್ ಯೂನಿಫೈ ಮೀಡಿಯಾ, ಸಿನಿಕಟ್ಸ್ ಆಕಾಶ್ ಅವರು ಆ್ಯಂಡ್ ಕುಮಾರ್ ಅವರು, ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ತೆಗೆದುಬಿಡಿ ಫೋಟೋ, ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ನನ್ನ ಆನ್ ಸ್ಕ್ರೀನ್ ಪೇರ್ ಆಗಿ ರಾಘವ ತನುವಿಂದ ಇಲ್ಲಿ ಮಹಾದೇವ ಪಾರ್ವತಿ, ಹೃತ್ಪೂರ್ವಕ ಧನ್ಯವಾದಗಳಮ್ಮ. ಯಾಕಂದರೆ ಇವತ್ತು ನಾನು ಏನೇ ಆ್ಯಕ್ಟ್ ಮಾಡಿರ್ಬೋದು, ನೀವು ಭಾಳಷ್ಟು ಸಪೋರ್ಟ್ ಮಾಡಿದ್ರಿ. ಎಲ್ಲಿ ಅಂದರೆ ನಾನು ನಗಿಸ್ದೆ ತುಂಬ ಸಪೋರ್ಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ಭಾಳಷ್ಟು ಬೇಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ನನಗೆ ಆ್ಯಕ್ಟ್ ಮಾಡೋದು ಭಾಳ ಚಾಲೆಂಜಿಂಗ್ ಅನಿಸ್ಬಿಡ್ತು. ಯಾಕಂದರೆ 3 ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ, ಹೇಗೆ ಮಾಡಬೇಕು ಅಂತ. ಇಡೀ ಸಿನಿಮಾ ಕತೆ, ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು. ಇವತ್ತೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಅಂತಿದ್ದಾರೆ ನನಗೆ. ಸೊ ಎಲ್ಲರೂ ಸಪೋರ್ಟು, ಕ್ಯಾಮ್ರಾಮ್ಯಾನ್ ಆಗಲಿ ಆ್ಯಂಡ್ ನಮ್ಮ ಬಾಲ ಕ್ಯಾಮ್ರಾಮ್ಯಾನ್ ಆಗಲಿ ಆ್ಯಂಡ್ ಇದು ಗಿಂಬಲ್ ಕ್ಯಾಮ್ರಾಮ್ಯಾನ್ ಮೂರ್ತಿಯವರಾಗಲಿ. ಸೊ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಲೈಟ್ ಹುಡುಗರು, ಹಾಗೆ ಸೋನಾಲ್ ಅವರ ಸ್ಟಾಫು, ಎಲ್ಲ ಹುಡುಗರು ಆ್ಯಂಡ್ ಹಿಮಾ ಆ್ಯಂಡ್ ಪೂಜಾ ಅವರು ಥ್ಯಾಂಕ್ ಯು. ನೀವಿಬ್ಬರು ಪಾರ್ವತಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲ ಮಾಧ್ಯಮದವರು ತುಂಬ 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 ಥ್ಯಾಂಕ್ಸ್. ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾದಪ್ಪನ ಬೆಟ್ಟದಲ್ಲಿ ಶುರು ಮಾಡಿದ್ವಿ, ಮಾದೇವ ಅಂತ ಹೆಸರು ಟೈಟ್ಲ್ ಇಟ್ಕೊಂಡು. ಹಾಗಾಗಿ ನಾನು ಶಿವನ್ ಅವತಾರದಲ್ಲಿ ಬರಬೇಕಾಗಿತ್ತು ಅಂತೇಳಿ ಸೋಮವಾರ, ಅಂದರೆ ನಾನು 99% ವೆಜಿಟೇರಿಯನ್ನೇ. ನಾನು ಅಷ್ಟೊಂದು ನಾನ್ ವೆಜ್ ವರ್ಕೌಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ. ಬಟ್ ಅದಾದಮೇಲೆ ನಾನು ರಾಯರ ಮಠಕ್ಕೆ ಹೋಗಬೇಕು ಅಂದಾಗ ಅವತ್ತಿಂದ ಡಿಸೈಡ್ ಮಾಡಿದೆ, ಇಲ್ಲ ಇನ್ಮೇಲೆ ನಾನ್ ವೆಜ್ ತಿನ್ನಬಾರ್ದು ಅಂತೇಳಿ. ಸೊ ಟೋಟ್ಲಾಗಿ ಬಿಟ್ಟೆ. ಸೊ ನಾನ್ ವೆಜ್ಜು ಬಿಟ್ಟೆ. ಆ್ಯಂಡ್ ನನಗಿನ್ಮೇಲೆ ನಾನು ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ಇಷ್ಟಕ್ಕೂ, ಎಲ್ಲದಕ್ಕೂ ಆ ಮಾದಪ್ಪ, ಪ್ರತಿಯೊಂದು ಸಲ ನಾನು ಮಾದಪ್ಪ ಬೆಟ್ಟಕ್ಕೆ ಹೋಗೋದಾಗಲಿ, ಅಥವಾ ಸೌದತ್ತಿ ಎಲ್ಲಮ್ಮ ಅವರು ಮಂತ್ರಾಲಯ ಆಗಲಿ, ಇದು ಆಂಜನೇಯನ ದೇವಸ್ಥಾನ ಆಗಲಿ, ಮಂತ್ರಾಲಯ, ರಾಯರ ಮಠ ಆಗಲಿ, ಸಾಯಿಬಾಬಾ ಅವರಾಗಲಿ, ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನನಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಅನಿಸ್ತಾ ಇತ್ತು. ಸೊ ಅದೇ ಥರ ನನಗಿವತ್ತು ಅಷ್ಟು ಪಾಸಿಟಿವ್ ಆಗಿದೆ. ಆ್ಯಂಡ್ ಎಲ್ಲ ಹುಡುಗರಿಗೂ, ನನ್ನ ಜೊತೆಲಿರೋರು ಎಲ್ಲ ಹುಡುಗರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಆ್ಯಂಡ್ ಸ್ಪೆಷಲಿ ಎಲ್ಲ ದೇವರುಗಳು ಆಶೀರ್ವಾದ ಮಾಡಿರೋದು, ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ಗೆಲ್ಸ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಇವತ್ತು 25ನೇ ದಿನ ಇವತ್ತು ದಾಟ್ಕೊಂಡು ಮುನ್ನುಗ್ತಾ ಇದೆ. ಮುಂದೆ ನೀವು ನೋಡಿದ್ದೀರಾ, ಹಿಂದೆ ತುಂಬ ಫೇಸ್ ಮಾಡ್ಕೊಂಡು ಬಂದ್ವಿ. ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದೇ ಒಂದು ನಮಗೆ ರಿಲೀಸ್ ಆಗೋದೇ ಒಂದು ದೊಡ್ಡ ಸಾಹಸವಾಗಿತ್ತು. ಅದನ್ನು ನೆಕ್ಸ್ಟ್ ಅಲ್ಲಿಂದ ರಿಲೀಸ್ ಆದಮೇಲೆ ಇವತ್ತು ಭಾಳಷ್ಟು ಜನ ಕೇಳಿದ್ರೆ PVR ಪ್ರಾಬ್ಲಮ್ ಬಗ್ಗೆ, ಅವರು ಅಷ್ಟೇ ಭಾಳಷ್ಟು ನಮ್ಗೆ ಸ್ಪಂದಿಸಿ, ಅದಾದಮೇಲೆ ನಾವು ಹೋಗಿ ಕೇಳ್ಕೊಂಡಾಗ ಅವರು ನಮಗೆ ಮತ್ತೆ ತಿರ್ಗಾ ಶೋಸ್ ಎಲ್ಲ ಓಪನ್ ಮಾಡಿಕೊಟ್ರು. ಇವತ್ತು ಮೊನ್ನೆ ಎವ್ರಿ ಸ್ಯಾಟರ್ಡೆ ಸಂಡೇ ಹೌಸ್ಫುಲ್ ಆಗ್ತಿದೆ. ಸೊ ಅವ್ರಿಗೂ, ಎಲ್ಲ ಅಭಿಮಾನಿ ದೇವರುಗಳಿಗೂ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ. ಸೊ ಇದೊಂದು ಫಂಕ್ಷನ್ ಮಾಡಿಕೊಟ್ಟಿದ್ದಂಥ ಎಲ್ಲ ಪ್ರತಿಯೊಬ್ಬರಿಗೂ, ನೀವೆಲ್ಲ ಬಂದಿರೋ ಎಲ್ಲ ಕಲಾವಿದರಿಗೂ, ಎಲ್ಲ ದೊಡ್ಡವ್ರು ಹಿರಿಯವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ನಿಶಾ, ನನ್ನ ಧರ್ಮಪತ್ನಿ ನಿಶಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋದ್ರು ಥ್ಯಾಂಕ್ ಯು ಅಮ್ಮನೆ. ಅವರು ನನಗೆ ಭಾಳಷ್ಟು ಸಪೋರ್ಟ್ ಮಾಡಿ, ನನ್ನ ನಗುವಲ್ಲಾಗಲಿ, ನನ್ನ ನೋವಲ್ಲಾಗಲಿ, ಪ್ರತಿಯೊಂದು ಹೆಜ್ಜೆಗೂ ನನ್ನ ಬೆನ್ನಿಂದ ನಿಂತ್ಕೊಂಡು ಅಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದರು. ಸೊ ನನಗೆ ಎಷ್ಟೇ ಕೋಪ ಆಗಲಿ, ಎಷ್ಟೇ ಬೇಜಾರಾದ್ರೂ, ಏನೇ ಆದರೂ ನಾನು ಅವ್ರ ಹತ್ರ ನಾನು ಹೇಳ್ಕೊತಿದ್ದೆ. ಯಾಕಂದರೆ ಅವರು ಪ್ರತಿಯೊಂದು ನನಗೆ ಅರ್ಥ ಮಾಡಿಕೊಂಡು, ನನ್ನ ಮೂಡ್ ಸ್ವಿಂಗ್ಸ್ ಅರ್ಥ ಮಾಡಿಕೊಂಡು,
ಇದು ಒಂದಲ್ಲ, ಯಾಕಂದರೆ ಲಂಕಾಸುರ ನಡೀತಿದೆ. ಲಂಕಾಸುರಾಗ ಅವರು ಪ್ರೊಡ್ಯೂಸರು. ಭಾಳಷ್ಟು ಆಲ್ಮೋಸ್ಟ್ 2 ವರ್ಷ ಆಯಿತು, 2-3 ವರ್ಷ ಆಯಿತು ಲಂಕಾಸುರ ನನಗೆ. ಸೊ ಎಲ್ಲೋ ಒಂದು ಕಡೆ ಜಡ್ಜ್ಮೆಂಟ್ ನಂದು ಕರೆಕ್ಟ್ ಆಗಿತ್ತು. ನಾವು ಒಂದು 200-250 ಸಲ ಸಿನಿಮಾ ನೋಡಿದ್ದೀವಿ. ಸಿನಿಮಾ ನೋಡಿದಾಗ ನಾನು ಹೇಳಿದೆ, ನಿಶನ್ಗೆ ಹೇಳಿದೆ, ಲಂಕಾಸುರ ಸ್ಲೋ ಮಾಡು, ಮಾದೇವ ಮುಂದೆ ಬರಲಿ, ಮಾದೇವ ಚೆನ್ನಾಗಾಗುತ್ತೆ, ಅದಾದ್ಮೇಲೆ ಲಂಕಾಸುರ ಬರೋಣ ಅಂತ ಹೇಳಿದೆ. ಸೊ ಅದೇ ಥರ ಅವರೂ ಅದಕ್ಕೆ ಸ್ಪಂದಿಸ್ಕೊಂಡು ಥ್ಯಾಂಕ್ ಯು ನಿಶಾ ಆ್ಯಂಡ್ ಪ್ರಜು, ಥ್ಯಾಂಕ್ ಯುಪ್ಪ. ಸರ್ ಅದೇ ನೋಡಬೇಕು ಸರ್. ಇದು ಫಸ್ಟ್ ನನಗೆ ಒಂದೇ ಸಿನಿಮಾ ಸರ್ ಆಗೋದು. ನನ್ನ ಕೈಯಲ್ಲಿ ಒಂದೇ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇವತ್ತಿಗೂ ಯಾರಾದರೂ ನಮ್ಮ ಬಲರಾಮ ಸೆಟ್ಟಲ್ಲಿ ಯಾರಾದರೂ ಮಾದೇವ ಅಂತ ಕರೆದ್ರೆ ನಾನು ತಿರುಗಿ ನೋಡ್ತಾ ಇದ್ದೀನಿ. ಇವತ್ತಿಗೂ ಮಾದೇವ ಅಂತ ಹೊರಗಡೆ ಬರೋಕ್ಕಾಗ್ತಿಲ್ಲ. ಖಂಡಿತ ಸರ್, ಯಾಕಂದರೆ ಇವತ್ತು ಎಷ್ಟೊಂದು ಜನ, ಅದೊಂದು ಹೇಳ್ತೀನಿ, ಯಾಕಂದರೆ ಅದು ನಮ್ಮ ಕನ್ನಡ ಸಿನಿಮಾ, ನನ್ನ ಸಿನಿಮಾ ಅಂತಲ್ಲ, ನಮ್ಮ ಕನ್ನಡ ಸಿನಿಮಾ ಎಷ್ಟೊಂದು ಕಡೆ ಇವತ್ತು ಮತ್ತೆ ಥಿಯೇಟರ್ ರೀಓಪನ್ ಆಗಿದೆ ಸರ್. ಕೊಳ್ಳೇಗಾಲಕ್ಕೆ ಹೋಗ್ತಿದ್ದೀನಿ, ಅವ್ರು ಕರೆದು ನಮ್ಮನ್ನು ಸನ್ಮಾನ ಮಾಡಿ, ಯಾಕಂದರೆ 3 ಮಂತ್ಸಿಂದ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ ಸರ್ ಥಿಯೇಟ್ರನ್ನ. ಜನ ಬರ್ತಿರ್ಲಿಲ್ಲ, ನನಗೆ ಏನು ಮಾಡೋದು, ಲೈಟ್ ಬಿಲ್ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ ಅಂತೇಳಿ ಅವರು ಈ ಸಿನಿಮಾ ಓಪನ್ ಮಾಡಿದ್ದಾರೆ. ಫ್ರೈಡೇ ಓಪನ್ ಮಾಡಿದ್ದಾರೆ. ಫ್ರೈಡೇ ಜನ ಬಂದಿರಲಿಲ್ವಂಥದ್ದು, ಲಾಕ್ ಆಗಿತ್ತು ಅಂತೇಳಿ. ಮತ್ತೆ ಸ್ಯಾಟರ್ಡೆ ಜನ ಬಂದು, ಸಂಡೇಯಿಂದ ಜನ ಬಂದು ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ. ಸೊ ಈ ಒಂದು ಮಾದೇವ ಸಿನಿಮಾ ಕೊಟ್ಟಿದ್ದಂಥ ನಮ್ಮ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಥಿಯೇಟರ್ಗಳಲ್ಲಿ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ 25 ದಿನ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಮಾದೇವ. ಸೊ ಅದಕ್ಕೆಲ್ಲ ಕಾರಣ ಎಲ್ಲ ಅಭಿಮಾನಿ ದೇವರುಗಳೇ ಕಾರಣ ಇದಕ್ಕೆ. ಯಾಕಂದರೆ ನಾವು ಎಷ್ಟೇ ಕೆಲಸ ಮಾಡ್ಬೋದು, ಅವರು ನೋಡಿ ಅವ್ರು ಮೆಚ್ಕೋಬೇಕು ಅಷ್ಟೇ. ಇವತ್ತು ಮೆಚ್ಕೊಂಡಿದ್ದಾರೆ ಸಿನಿಮಾ. ಎಲ್ಲೇ ಹೋದ್ರೂ, ನಾನು ಇವತ್ತು ಎಷ್ಟು ಟ್ರಾವೆಲ್ ಮಾಡ್ತೀನಿ, ಎಲ್ಲಿ ಬಂದ್ರೂ ಯಾರಾದರೂ ಒಂದು ಸಡನ್ ನೋಡ್ಬಿಟ್ಟು ಮಾದೇವ ನೋಡಿದೆ, ಸೂಪರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು, ಚೆನ್ನಾಗಿದೆ, ಈ ಥರ ಸಿನಿಮಾ ತೆಗೀರಿ ಅಂತೇಳಿ. ಅಪ್ಪಾಜಿನೂ ಅದನ್ನೇ ಹೇಳಿದ್ರು, ಈ ಥರ ಸಿನಿಮಾಗಳು ಮಾಡಿ ಅಂತ ಹೇಳಿದ್ರು. ಈ ಥರ ಸಿನಿಮಾ ಮಾಡಿದಾಗ ಜನ ಖಂಡಿತ, ಆಮೇಲೆ ನನಗೆ ಭಾಳಷ್ಟು ಜನ ಹಿರಿಯರು, ತಾಯಂದರು ಎಲ್ಲ ಬಂದು ಸಿನಿಮಾ ನೋಡಿ ನನಗೆ ತುಂಬ ಚೆನ್ನಾಗಿದೆ, ಈ ಥರ ಸಿನಿಮಾ ಮಾಡಿದ್ರೆ ಯಾಕೆ ಬರೋಲ್ಲ ಅಂಥೇಳಿ ಎಲ್ಲರೂ ಮೆಚ್ಕೊಂಡ್ರು. ಸೊ ಈ ಥರದ್ದು ಸಿನಿಮಾಗಳು ಹಲವಾರು ಬರಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ತಾ, ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಅಷ್ಟೇ. ಯಾಕಂದರೆ ತುಂಬ ಅದೇ ಎಲ್ಲ ಕಡೆನೂ ಹೇಳ್ಕೊಂಡೆ, ಅಂದರೆ 23 ವರ್ಷ ಕಷ್ಟಪಟ್ಟಿದ್ದೀನಿ ಅಂಥೇಳಿ. ಅದಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ, ಇನ್ನಷ್ಟು ಸಿಗುತ್ತೆ. ನನ್ನ ಸಿನಿಮಾಗೆ ಅಂತಲ್ಲ, ಪ್ರತಿಯೊಂದು ಈಗ ಬರ್ತಿರೋ ಅಂಥ ಇನ್ನೂ ತುಂಬ ಸಿನಿಮಾಸು, ಕನ್ನಡ ಸಿನಿಮಾಗಳು ಲೈನಪ್ಪಲ್ಲಿದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ಎಲ್ಲ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಗೆಲ್ಲಿ, ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಮತ್ತೊಂದು ಅನುಷ್ ಅವ್ರಿಗೂ ಥ್ಯಾಂಕ್ ಯು. ನನಗೂ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸಾಂಗ್ ರಿಲೀಸ್ ಅಲ್ಲೂ ನಾನೇ ಇದ್ದೆ ಹೋಸ್ಟ್ ಆಗಿ. ಸೊ ನೆಕ್ಸ್ಟ್ 50 ಡೇಸ್ಗೂ ನನ್ನೇ ಬ್ಲಾಕ್ ಮಾಡಿಬಿಡಿ, ಮಿಶಾ ಮೇಡಮ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ಹ್ಯಾವ್ ಟು ಸೇ, ಸರ್ ಹೇಳಿದ್ದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ